ಸೊ ಗೈಸ್, ಇವತ್ತೇ ಹಬ್ಬ, ನಾಳೆನೇ ಎಕ್ಸಾಮು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಅದು ಫುಲ್ಲು ಕಷ್ಟ ಬೇರೆ ಸಬ್ಜೆಕ್ಟು. ನಾಳೆ QAB. ನಿಮ್ಗೆ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಹಾಕಿ ಎಸ್ ಅಂತ. ಬನ್ನಿ, ಇವಾಗ ನಮ್ಮ ಫ್ರೆಂಡ್ ಬರ್ತಾರೆ, ಅವ್ರ ಜೊತೆ ಅಲ್ಲೋಗಿ ಇಳ್ಕೊಳ್ಳೋಣ. ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಹೇಳ್ಸ್ಕೊಳಕ್ಕೆ. ಗೈಸ್, ನಾನು ಯಾವತ್ತೂ ಇಷ್ಟು ಟೆನ್ಷನ್ ಪಟ್ಟಿಲ್ಲ. ರೋಡ್ಗಳು ಬೇರೆ ಖಾಲಿ ಹೊಡಿತೈತೆ. ಯಾವತ್ತೂ ಇಷ್ಟೊತ್ತಿಗೆ ಖುಷಿಯಾಗಿರ್ತಿದ್ದೆ. ಇವತ್ತೇನೋ ಹಬ್ಬ ಥರನೇ ಇಲ್ಲ ಗೈಸ್. ಸೊ ಫೈನಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದೆ. ಅವಳನ್ನ ಬಂದಿಲ್ಲ, ನಾನು ಹುಡ್ತಾ ಇದ್ದೀನಿ ಅವ್ರ ಮನೆ ಇಲ್ಲ ಅಂತ. ಸೊ ಫೈನಲಿ ಹೋದೆ ಅವ್ರ ಸ್ಟಡಿ ರೂಮ್ಗೆ. ಸೊ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಕಲ್ತ್ಕೋತಾ ಇದ್ದೀನಿ. ಕನ್ಫ್ಯೂಸ್ ಆಗ್ತೈತೆ ಮತ್ತೆ ಏನು ಮಾಡೋದು ನಾಳೆ. ಸೊ ಇವಾಗ ಇಲ್ಲಿಂದ ಹೊರಟೋಣ ಬನ್ನಿ. ನಮ್ಮ ಅಪ್ಪ ಬಂದರು, ಅವರು ಕರ್ಕೊಂಡೋಗಿ ಬಂದರು. ಆಮೇಲೆ ಸೊ ಹೊರಡ್ವಿ. ಸೊ ಗೈಸ್, ನಂಗೊಂದೊಂದು ಸತಿ ಅನಿಸ್ಬಿಡುತ್ತೆ, ಯಾಕೆ ಈ ಪ್ರಾಣಿಗಳ ಥರ ಹೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ. ದಿನ ಬೆಳಗ್ಗೆ ಎದ್ದೋಳು, ಆರಾಮಾಗಿ ತಿನ್ನು, ಸುತ್ತಾಡು, ಮತ್ತೆ ಮಲಗು, ಮತ್ತೆ ಎದ್ದೋಳು, ಅಷ್ಟೇ ಅದ್ರ ಜೀವನ. ಮತ್ತೆ ಆಮೇಲೆ ನಮ್ಮ ಫ್ರೆಂಡ್ಸ್ ಬಂದರು ಹೇಳ್ಕೊಡೋಕ್ಕೆ ಸ್ವಲ್ಪ. ಆದರೂ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು. ಮ್ಯಾಥ್ಸ್ ಅಂದ್ರೇ ಅಷ್ಟೇ ಗೈಸ್, ಏನು ಮಾಡೋದು. ಆಮೇಲೆ ಸಾಯಂಕಾಲ ಆಯಿತು. ನಮ್ಮ ಸರ್ರು ನನಗೋಸ್ಕರ ಹುಡ್ಕೊಂಬರ್ತವ್ರೆ. ಎಲ್ಲಿಂದ ಅಂದರೆ ನಾಗರಬಾವಿಯಿಂದ ಬರ್ತವ್ರೆ. ಏಂತಿಕಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಇವ್ರು ಯಾರಂತ ಗೊತ್ತಾಗ್ಬೇಕಂದ್ರೆ ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ ನೋಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇವ್ರು ಯಾರಂತ. ಆಮೇಲೆ ಬಂದರು, ಆರ್ಡ್ರ್ ಮಾಡಿದ್ರು ಮಸಾಲೆ ಪುರಿ, ಕಾಫಿ. ನಾವು ಹಂಗೆ ತಿನ್ಕೊಂಡು ಮಾತಾಡ್ತಾ ಇದ್ವಿ. ಸ್ವಲ್ಪ ಕಂಟೆಂಟ್ ಬಗ್ಗೆ ಎಲ್ಲ ಮಾತಾಡೋದಿತ್ತು. ಆಮೇಲೆ ಮಾತಾಡಾದ್ಮೇಲೆ ಅವ್ರು ಹೊರಟರು. ನಂಗೆ ಇಷ್ಟ ಆಗಿದೆ ಏನಂದರೆ, ಇವರು ನನಗೆ ಪ್ರೋತ್ಸಾಹಿಸ್ತಿದ್ರು, ಅದೊಂದು ಇಷ್ಟ ಆಯಿತು. ಆಮೇಲೆ ಅವರ ಒಂದು ಇಂಪಾರ್ಟೆನ್ಸ್ ಕೊಟ್ರಲ್ಲ, ಅದು ತುಂಬ ಇಷ್ಟ ಆಯಿತು. ಸರ್, ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಅವ್ರು ಹೊರಟರು. ಆಮೇಲೆ ನಾನು ಮತ್ತೆ ನಮ್ಮ ಮನೆಗೆ ಬರ್ತಾಯಿದ್ದೀನಿ ಗೈಸ್. ಇನ್ನೂ ಅದೇ ಯೋಚನೆ, ನಾಳೆ ಏನು ಮಾಡೋದಪ್ಪ ಅಂತ. ಎಷ್ಟೋದ್ಲಿ ಹೇಳಿ ನಾನು ಓದಿ ಅದನ್ನೇ ಸಾಕಾಗ್ಬಿಟ್ಟೈತೆ. ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಮಾಡಿದ್ರೆ ಮತ್ತೆ ಅದನ್ನೇ ಓದು, ಮತ್ತೆ ಅದೇ ಕನ್ಫ್ಯೂಸು. ಏನು ಮಾಡೋದು ಗೊತ್ತಿಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಮ್ಮ ಫ್ರೆಂಡ್ ಬರ್ತಾನೆ ಹರ್ಷ ಹೇಳ್ಕೊಡೋಕ್ಕೆ. ಆಮೇಲೆ ಟೈಮ್ ನೋಡಿದ್ರೆ 1 ಗಂಟೆ ಆಗ್ಬಿಟ್ಟೈತೆ. ಮತ್ತೆ ನಾಳೆ ಬೆಳಗ್ಗೆ ಬೇಗ